ಸಂಸ್ಥೆಯು ಆದಿವಾಸಿಗಳೊಡನೆ 79ರಲ್ಲಿ ಕಾರ್ಯ ಪ್ರಾರಂಭಿಸಿದಾಗ ನಾವು ಹುಣಸೂರು ಕೋಟೋ ತಾಲೂಕಿನ ಹಾಡಿಗಳನ್ನು ಭೇಟಿ ಮಾಡಲು ಹೊರಟ ಸಂದರ್ಭದಲ್ಲಿ ಕಾಕನಕೋಟೆ ಅಂಚಿನ ಕಬಿನಿಯ ದಡದಲ್ಲಿ ಕಾಡಿಂದ ಹೊರಹಾಕಲ್ಪಟ್ಟಿರುವಂಥ ಕಾರಾಪುರ ಹಾಡಿಯನ್ನು ನೋಡಲು ಹೋದಾಗ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಈ ಹಾಡಿನ ಮೂಲಕ ತಾವು ಆಲಿಸಬಹುದು. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಹಾಕ್ಯವ್ರೆ ಕೊಳ್ಳಿಗೆ ಪರಿಸರ, ಹಾಳಾಗೈತಲ್ಲಿ ಪರಿಸರ, ಹಾಳಾಗೈತಲ್ಲಿ ಪರಿಸರ. ಕಬಿನಿಯ ದಡದಲ್ಲಿ ಕುಂತವರೇ ಏನೂ ಇಲ್ಲ ಅಂತಾರೆ, ಕಬಿನಿಯ ದಡದಲ್ಲಿ ಕುಂತವರೇ ಏನೂ ಇಲ್ಲ ಅಂತಾರೆ. ಇದ್ದದನ್ನೆಲ್ಲ ಕೊಟ್ಟವರೇ ಕಂಡವ್ರಿಗೆ ಕೈಯ ಮುಗಿತಾರೆ, ಕಂಡವ್ರಿಗೆ ಕೈಯ ಮುಗಿತಾರೆ. ಮಾಡಬೇಕು ಸಂಘ ಅಂತಾರೆ, ಮೀಟಿಂಗ್ ಅವರು ಮಾಡ್ತಾರೆ. ಮಾಡಬೇಕು ಸಂಘ ಅಂತಾರೆ, ಮೀಟಿಂಗ್ ಅವರು ಮಾಡ್ತಾರೆ. ಮುಂದುವರಿಬೇಕೆಂದು ಹೇಳ್ತಾರೆ, ಕೈಕಟ್ಟಿಯವರು ಕೂರ್ತಾರೆ, ಕೈಕಟ್ಟಿಯವರು ಕೂರ್ತಾರೆ. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಹಾಕ್ಯವ್ರೆ ಕೊಳ್ಳಿಗೆ ಪರಿಸರ, ಹಾಳಾಗೈತಲ್ಲಿ ಪರಿಸರ, ಹಾಳಾಗೈತಲ್ಲಿ ಪರಿಸರ. ಹಾಡಿಲಿ ಒಂದು ಹುಣಸೆ ಮರ, ನೋಡಕ್ಕದು ದೊಡ್ಡ ಮರ. ಹಾಡಿಲಿ ಒಂದು ಹುಣಸೆ ಮರ, ನೋಡಕ್ಕದು ದೊಡ್ಡ ಮರ. ಕಾಯ್ಕೊಂಡು ಕೂರ್ತಾನೆ ಚಿಕ್ಕುಮಾರ, ಕಾಯ್ಕೊಂಡು ಕೂರ್ತಾನೆ ಚಿಕ್ಕುಮಾರ. ಉದುರಿಸ್ಕೊಂಡು ಹೋಗ್ತಾನೆ ಗಂಗಡಿಕಾರ, ಉದುರಿಸ್ಕೊಂಡು ಹೋಗ್ತಾನೆ ಗಂಗಡಿಕಾರ. ಹೊಳಗೆ ಹೋಗ್ತಾನೆ ಹೊಳಗೆ ಹೋಗ್ತಾರೆ ಹೈಕಮಕ್ಕ, ನೀರಲ್ಲಿ ತೊಳಿತಾರೆ ಕೈಕಾಲ್ಮುಖ. ಹೊಳಗೆ ಹೋಗ್ತಾರೆ ಹೈಕಮಕ್ಕ, ನೀರಲ್ಲಿ ತೊಳಿತಾರೆ ಕೈಕಾಲ್ಮುಖ. ಮರಕ್ಕೆ ಹತ್ತರ ಚಕ್ಕ ಚಕ್ಕ, ಕುಂತ್ಕೊಂಡು ನೋಡ್ತಾರೆ ಮುಖ ಮುಖ, ಕುಂತ್ಕೊಂಡು ನೋಡ್ತಾರೆ ಮುಖ ಮುಖ. ಹೊಂಟವನ ಹೆತ್ತ ಗದ್ದೆ ಎತ್ತ, ತಂದಾನವನು ತೋಡನ್ ಬತ್ತ. ಹೊಂಟವನ ಹೆತ್ತ ಗದ್ದೆ ಎತ್ತ, ತಂದಾನವನು ತೋಡನ್ ಬತ್ತ. ಹಾಕ್ಯವನ ಅವನ ಗೋಡೆ ಪಕ್ಕ, ತಿರುಗ್ತಾನವನು ಅತ್ತ ಇತ್ತ, ತಿರುಗ್ತಾನವನು ಅತ್ತ ಇತ್ತ. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಹಾಕ್ಯವ್ರೆ ಕೊರಳಿಗೆ ಕರಿಸರ, ಹಾಳಾಗೈತಲ್ಲಿ ಪರಿಸರ, ಹಾಳಾಗೈತಲ್ಲಿ ಪರಿಸರ. ಸಂಜೆಗೆ ಅಡುಗೆ ಮಾಡಂತ ಹೇಳ್ತಾನೆ ಹೆಂಡತಿಗೆ ಬರ್ತೀನಂತ. ಸಂಜೆಗೆ ಅಡುಗೆ ಮಾಡಂತ ಹೇಳ್ತಾನೆ ಹೆಂಡತಿಗೆ ಬರ್ತಾನಂತ. ಹೋಗ್ತಾನೆ ಕಾಡಿಗೆ ಸೌದೆಗಂತ, ನೋಡಿದವರು ಹೇಳ್ತಾರೆ ಕುರ್ಬಾ ಅಂತ, ನೋಡಿದವರು ಹೇಳ್ತಾರೆ ಕುರ್ಬಾ ಅಂತ. ಕೆಣಕಿದವರು ಹೇಳ್ತಾರೆ ಕಿರ್ಬಾ ಅಂತ, ಕೆಣಕಿದವರು ಹೇಳ್ತಾರೆ ಕಿರ್ಬಾ ಅಂತ. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಕರೆದವ್ರೆ ನೋಡೋಕ್ಕೆ ಕಾರಾಪುರ, ತಿಂತಾರವರು ರೊಟ್ಟಿಕಾರ. ಹಾಕ್ಯವ್ರೆ ಕೊಳ್ಳಿಗೆ ಕರಿಸರ, ಹಾಳಾಗೈತಲ್ಲಿ ಪರಿಸರ, ಹಾಳಾಗೈತಲ್ಲಿ ಪರಿಸರ. ಕಾಡಿನ ಹಕ್ಕನ್ನು ಕಳೆದುಕೊಂಡು ಹೊರಗೆ ಕೂಲಿ ಜೀತ ಮಾಡಿ ಬದುಕಿದ ಆದಿವಾಸಿಗಳ ಪರಿಸ್ಥಿತಿ ಅಯೋಮಯವಾಗಿತ್ತು. ಈಗ ಕಾಡಿನ ಹಕ್ಕಿನ ಕಾನೂನು ಬಂದಿದೆ, ಆದರೆ ಹಕ್ಕು ಕೊಡ್ತಾ ಇಲ್ಲ. ಹೈಕೋರ್ಟ್ ಆದೇಶ ಬಂದು ಕಾಡಿನ ಹೊರಗೆ ಹಾಕಿದವರಿಗೆ ಪುನರ್ವಸತಿ ಕೊಡಿ ಅಂತೇಳಿ ಆದೇಶ ಆಗಿದೆ. ಆದರೂ ಇನ್ನೂ ಸರ್ಕಾರ ಅದನ್ನು ಜಾರಿಗೊಳಿಸ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಆದಿವಾಸಿಗಳು ಸಂಕಷ್ಟದಲ್ಲಿ ಇನ್ನೂ ಮುಂದುವರಿತಾ ಇದ್ದಾರೆ. ಅದರ ಜೊತೆಗೆ ಭಾರತ ಸರ್ಕಾರ ಆದಿವಾಸಿ ಪಂಚಾಯಿತಿ ಕಾಯ್ದೆ ಅಂದರೆ ಪೇಸಾ ಕಾಯ್ದೆಯನ್ನು, ದಿ ಪ್ರಾವಿಷನ್ಸ್ ಆಫ್ ದಿ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ ಆ್ಯಕ್ಟ್ ತಂದು ಪ್ರತಿ ಆದಿವಾಸಿ ಕ್ಷೇತ್ರವನ್ನು ಕೂಡ ಶೆಡ್ಯೂಲ್ಡ್ ಏರಿಯಾ ಮಾಡಿ ಅಲ್ಲಿ ಪಂಚಾಯಿತಿ ಕಾಯ್ದೆ ಜಾರಿ ತಂದು ಅವರದ್ದೇ ಆದ ಪ್ರತ್ಯೇಕ ಪಂಚಾಯತಿಗಳನ್ನ ಮಾಡಿ ಸ್ವತಂತ್ರವಾಗಿ ತಮ್ಮ ಆಡಳಿಕೆ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಕಾನೂನುಗಳು ಬಂದಿದ್ದಾವೆ ಈ ಎಲ್ಲ ಹೋರಾಟದಿಂದ ಫಲವಾಗಿ. ಆದರೂ ಸರ್ಕಾರ ಅದನ್ನು ಜಾರಿಗೊಳಿಸ್ತಿರೋದು ಅಂದರೆ ಕೈಗೆ ಬಂದದ್ದು ಬಾಯಿಗೆ ಬರದ ಪರಿಸ್ಥಿತಿಯಲ್ಲಿದೆ. ಇನ್ನು ಮುಂದಾದರೂ ಸರ್ಕಾರಗಳು ಅವ್ರಿಗೆ ಬಂದಿರುವಂಥ ಕಾನೂನುಗಳನ್ನು ಹೈಕೋರ್ಟ್ನ ಆದೇಶಗಳನ್ನು ಜಾರಿಗೊಳಿಸಿ ಆದಿವಾಸಿಗಳ ಬದುಕನ್ನು ಹಸನು ಮಾಡಿದರೆ ಈ ಕಾರಾಪುರದಂಥ ಪರಿಸ್ಥಿತಿ ಮುಗಿದು ಹೋಗಿ ಹೊಸ ಬದುಕಿನ ಹುಮ್ಮಸ್ಸು ಆದಿವಾಸಿಗಳಲ್ಲಿ ಕಂಡುಬರುತ್ತೆ. ಅಂಥ ಕೆಲಸವನ್ನು ಆದಿವಾಸಿಗಳಿಗೆ ಸರ್ಕಾರ ಮಾಡಲಿ ಅಂಥೇಳಿ ವಿನಂತಿಸ್ತಾ ಈ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.